ಮಿತ್ರರೇ, ಹೋರಾಟದ ಪ್ರಮಾಣ ಹೆಂಗಿತ್ತು ಅಂತಂದ್ರೆ, ನಾನು ಒಬ್ಬ ಅದ್ಭುತವಾಗಿರುವಂತಹ ಪರಮವೀರ್ ಚಕ್ರ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಅವ್ರನ್ನ ಭೇಟಿ ಮಾಡಿದ್ದೀನಿ. ನನ್ನ ಜೀವಮಾನದ ಅತಿ ಶ್ರೇಷ್ಠ ಕ್ಷಣ. ಪ್ರಧಾನಮಂತ್ರಿಯನ್ನ ಭೇಟಿ ಮಾಡಿದ್ದು ಶ್ರೇಷ್ಠ ಕ್ಷಣವೋ ಅಥವಾ ಪರಮವೀರ್ ಚಕ್ರವನ್ನ ಭೇಟಿ ಮಾಡಿದ್ದು ಶ್ರೇಷ್ಠ ಕ್ಷಣವೋ ಅಂತಂದ್ರೆ ಐ ವಿಲ್ ಡೆಫಿನೆಟ್ಲಿ ಸೇ ಪರಮವೀರ್ ಚಕ್ರನೇ. ಯಾಕೆ ಪರಮವೀರ್ ಚಕ್ರ ಅಂತಂದ್ರೆ ಸತ್ತೋಗಿದ್ದವ್ರು ಬದುಕಿರೋದು. ಅವ್ರ ಕಥೆ ಏನ್ ಅದ್ಭುತ ಅಂತಂದ್ರೆ, ಟೈಗರ್ ಹಿಲ್ ಬೆಟ್ಟವನ್ನ ಗೆಲ್ಲಬೇಕು, ಆ ಗುಡ್ಡದ ಬುಡಕ್ಕೆ ಅವರನ್ನ ಹೆಲಿಕಾಪ್ಟರ್ ತಗೊಂಡೋಗಿ ಬಿಟ್ರು. ಅವ್ರು ಹೇಳಿದ್ರು ನಮ್ ಕಾರ್ಯಕ್ರಮಕ್ಕೆ ಬಂದಿದ್ದಾಗ, ನಮಗೆ ಬ್ಯಾಗ್ ಅಲ್ಲಿ ಎಲ್ಲ ಗ್ರೆನೇಡ್ಗಳು ಎಲ್ಲ ವಸ್ತುಗಳನ್ನು ತುಂಬಿ ಒಂದ್ ಸಣ್ಣ ಕಂಪಾರ್ಟ್ಮೆಂಟ್ ಅಲ್ಲಿ ಒಂದ್ ಸ್ವಲ್ಪ ಬಿಸ್ಕೆಟ್ ಒಂದ್ ಸ್ವಲ್ಪ ರೊಟ್ಟಿ ಹಾಕ್ತಿದ್ರಂತೆ. ಆ 18 ಗ್ರೆನೇಡ್ಸ್ ಎಲ್ಲರೂ ನಿಂತ್ಕೊಂಡು ಹೇಳಿದ್ರಂತೆ, ಸರ್ ಆ ಕಂಪಾರ್ಟ್ಮೆಂಟ್ ಅಲ್ಲಿ ರೊಟ್ಟಿ ಬಿಸ್ಕೆಟ್ ಬೇಡ, ಅದ್ರ ಬದಲು 2 ಗ್ರೆನೇಡ್ ಜಾಸ್ತಿ ಇಡಿ. ಯುದ್ಧ ಭೂಮಿಯಲ್ಲಿ ಊಟ ಇಲ್ಲದೆ ಬದುಕ್ತಿವಿ, ಗ್ರೆನೇಡ್ ಇಲ್ಲದೆ ಬದುಕ್ಲಿಕ್ಕೆ ಆಗಲ್ಲ ಅಂತ ಯೋಗೇಂದ್ರ ಸಿಂಗ್ ಯಾದವ್ ಟೀಮ್ ಹೇಳಿದ್ರಂತೆ. ಗುಡ್ಡ ಹತ್ತಬೇಕಾದ್ರೆ ಆ 90 ಡಿಗ್ರಿ ಸ್ಲೋಪ್ ಅನ್ನ ಹತ್ತಬೇಕಾದ್ರೆ ಒಂದು ಹಂತದಲ್ಲಿ ಕ್ಲಿಫ್ ಬಂತು. ಕ್ಲಿಫ್ ಅಂತಂದ್ರೆ ಒಂದು ಕಲ್ಲು ಮುಂದಕ್ಕೆ ಬಂದ್ಬಿಟ್ಟಿರತ್ತೆ. ಅದನ್ನ ಹತ್ತೋದ್ ಸುಲಭ ಇಲ್ಲ, ಅದನ್ನ ಉಲ್ಟಾ ಮಾಡಿ ಹತ್ಕೊಂಡು ಹೋಗ್ಬೇಕು ಅಥವಾ ಹಗ್ಗ ಹಾಕಿ ಹತ್ತಬೇಕು. ಆದ್ರೆ ಅದ್ರ ಮೇಲೆ ಪಾಕಿಸ್ತಾನಿಯರು ಇದ್ರೆ ಬದುಕೋದ್ ಬಹಳ ಕಷ್ಟ ಅಂತ ಅವ್ರಿಗೆ ಗೊತ್ತಿದೆ. ಎಚ್ಚರಿಕೆಯಿಂದ ಹತ್ತಬೇಕು. ಕತ್ಲಾದಾಗ ಹಗ್ಗ ಹಾಕಿ ಒಬ್ಬ ಕಷ್ಟಪಟ್ಟು ಮೇಲಕ್ಕೆ ಹೋದ, ಅವನ್ ಯಾರು ಇಲ್ಲ ಅನ್ನೋದನ್ನ ಖಾತ್ರಿ ಪಡ್ಕೊಂಡು ಮತ್ತೊಬ್ಬನ ಎಳ್ಕೊಂಡ, 3ನೇವನ್ ಮೇಲಕ್ಕೆ ಹೋದ, 4ನೇವನಾಗಿ ಯೋಗೇಂದ್ರ ಸಿಂಗ್ ಯಾದವ್ ಮೇಲಕ್ಕೆ ಹೋದ್ರು. ಅವ್ರು ಹೋಗುವಾಗ ಕಲ್ಲು ಸ್ವಲ್ಪ ಅಲಗಾಡಿ ಒಂದು ಕಲ್ಲು ಬಿತ್ತು ಕೆಳಗೆ. ಆ ಕಲ್ಲು ಬಿದ್ದ ತಕ್ಷಣ ಅಲ್ಲಿ ಸ್ವಲ್ಪ ದೂರದಲ್ಲಿದ್ದ ಪಾಕಿಸ್ತಾನದ ಬಂಕರ್ನವರು ಇಲ್ಲಿಂದ ಏನೋ ಸದ್ದಾಯ್ತಲ್ಲ ಅಂತ ಫೈರಿಂಗ್ ಶುರು ಮಾಡಿದ್ರು. ಯಾವಾಗ ಫೈರಿಂಗ್ ಶುರು ಮಾಡಿದ್ರು, ಈ 4 ಜನ ಒಂದು ಬಂಡೆಯಿಂದ ಮುಚ್ಚಿಟ್ಕೊಂಡ್ರು, ಫೈರಿಂಗ್ ಮಾಡ್ಲಿಲ್ಲ. ಯಾಕೆಂದ್ರೆ ಇವ್ರಿಗೆ ಗೊತ್ತಿತ್ತು ನಾವು 4 ಜನ, ಅವ್ರು 8 ಜನ ಇದ್ದಾರೋ ಗೊತ್ತಿಲ್ಲ. ಅವ್ರು ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಸತ್ತೇ ಹೋಗ್ತೀವಿ ಅಂತ ಮುಚ್ಚಿಟ್ಕೊಂಡ್ರು. ಪಾಕಿಸ್ತಾನ ಒಂದು ಅರ್ಧ ಮುಕ್ಕಾಲು ಗಂಟೆ ಫೈರಿಂಗ್ ಮಾಡಿ ಈ ಕಡೆಯಿಂದ ಏನು ರಿಯಾಕ್ಷನ್ ಇಲ್ಲದೆ ಹೋದಾಗ ಈ ಬೋಫೋರ್ಸ್ ಗನ್ನಿನ ಹೊಡೆತಕ್ಕೆ ಬಹುಶಃ ಕಲ್ಲು ಸಡಿಲವಾಗಿ ಬಿದ್ದಿರಬಹುದು, ಇಂಡಿಯನ್ಸ್ ಇಲ್ಲಿಗೆ ಬರಲ್ಲ ಅಂತ ಸುಮ್ಮನಾದ್ರು. ಮಜಾ ನೋಡಿ ಹೆಂಗಿದೆ ಯುದ್ಧ ಭೂಮಿ ಅಂದ್ರೆ ಹೆಂಗಿರುತ್ತೆ ಅಂತ. ಮೇಲಿರೋ ಪಾಕಿಸ್ತಾನಿಯರಿಗೆ ಇಲ್ಲಿ ಯಾರು ಬಂದಿಲ್ಲ ಅಂತ ಭಾವನೆ. ಇಲ್ಲಿರೋ 4 ಜನಕ್ಕೆ ಈಗ ಮಿಸ್ ಕಾಡುವಂತಿಲ್ಲ. ಯಾಕೆ ಅಂದ್ರೆ ಮಿಸ್ ಕಾಡಿದ್ರೆ ಪಾಕಿಸ್ತಾನಿಯರಿಗೆ ಗೊತ್ತಾಗುತ್ತೆ ಅಂತ. ಈ ಕ್ಲಿಫಿನ ಕೆಳಗೆ ಇರುವಂತ ಭಾರತೀಯರಿಗೆ ಮೇಲೇನಾಯ್ತು ಅಂತಾನೆ ಗೊತ್ತಿಲ್ಲ. ನಮ್ಮವ್ರು ಇದಾರೋ ಸತ್ರೋ, ಬದುಕಿದಾರೋ ಹೋದ್ರೋ, ಪಾಕಿಸ್ತಾನಿಯರು ಇದ್ದಾರೋ ಹೋದ್ರೋ, ಬಂಕರ್ ನಮ್ದಾಯ್ತೋ ಇಲ್ವೋ ಏನೂ ಗೊತ್ತಿಲ್ಲ. ಹೀಗಿದ್ದವ್ರಿಗೆ ಒಂದು ಅರ್ಧ ಮುಕ್ಕಾಲು ಗಂಟೆ ಆದ್ಮೇಲೆ ಈ 4 ಜನ ಟೈಮ್ ನೋಡ್ಕೊಂಡು ಪಾಕಿಸ್ತಾನದ ಬಂಕರ್ ಮೇಲೆ ಸರ್ಪ್ರೈಸ್ ಅಟ್ಯಾಕ್ ಮಾಡಿ ಆ ಬಂಕರ್ ಅಲ್ಲಿ ಇದ್ದವ್ರನ್ನೆಲ್ಲ ಕೊಂದು ಆ ಬಂಕರ್ನ ಗೆದ್ದು ಬಿಟ್ರು. ಆದ್ರೆ ಗೆದ್ರೆ ಮುಗಿಲಿಲ್ಲ. ಇವ್ರು ಗೆದ್ದಿದ್ದಾರೆ ಅಂತ ಗೊತ್ತಾದ ತಕ್ಷಣ, ಅಟ್ಯಾಕ್ ಮಾಡಿದ್ದಾರೆ ಅಂತ ಗೊತ್ತಾದ ತಕ್ಷಣ ಅಲ್ಲಿಂದ ಇನ್ನೊಂದ್ ಸ್ವಲ್ಪ ದೂರದಲ್ಲಿದ್ದ ಮತ್ತೊಂದು ಬಂಕರ್ನಿಂದ ಪಾಕಿಸ್ತಾನಿಯರು ದಾಳಿ ಶುರು ಮಾಡಿದ್ರು. ಇವ್ರು ಬೇರೆಯವ್ರನ್ನ ಕರ್ಕೊಂಡು ಬರೋಕ್ಕಿಂತ ಮುಂಚೆ ಆ ಕಡೆ ದಾಳಿ ಶುರುವಾದಾಗ ಇವರು ಬಂಕರ್ ಒಳಗೂ ಕೂತು ರಿಟಾಲಿಯೇಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ರಿಟಾಲಿಯೇಷನ್ ಆಗ್ತಾ ಇರಬೇಕಾದಾಗ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಹೇಳ್ತಾರೆ ಈ ಕಥೆಯನ್ನ, ಯೂಟ್ಯೂಬ್ ನಲ್ಲೂ ಸಿಗುತ್ತೆ ನೋಡಿ ಅದನ್ನ. ಯೋಗೇಂದ್ರ ಸಿಂಗ್ ಯಾದವ್ ಅಟ್ಯಾಕ್ ಮಾಡ್ತಿರುವಾಗ ಸುಮ್ಮನೆ ಸ್ವಲ್ಪ ಹೊತ್ತಾದ್ಮೇಲೆ ನಮ್ ಕಡೆಯಿಂದ ಯಾಕೆ ಅಟ್ಯಾಕ್ ಇಷ್ಟು ವೀಕ್ ಆಗಿದೆ ಅಂತ ಪಕ್ಕದಲ್ಲಿ ನೋಡಿದ್ರೆ ಜೊತೆಯಲ್ಲಿದ್ದ 3 ಜನ ಸತ್ತೋಗಿದ್ರಂತೆ, ಒಬ್ಬರೇ ಬದುಕಿದ್ರು ಬಂಕರ್ ಅಲ್ಲಿ. ಏನ್ ಮಾಡೋದು? ಆ ಕಡೆಯಿಂದ ದೊಡ್ಡ ಪ್ರಮಾಣದ ಸೈನಿಕರು ಧಾವಿಸಿ ಬರ್ತಿದ್ರೆ ಯೋಗೇಂದ್ರ ಸಿಂಗ್ ಯಾದವ್ ತಮ್ಮ ಗನ್ನನ್ನ ಪಕ್ಕಕ್ಕೆ ಹಾಕಿ 3 ಜನ ಹೇಗೆ ಸತ್ತು ಬಿದ್ದಿದ್ರೋ ಹಾಗೆ ತಾನೂ ಸತ್ತಂತೆ ಬಿದ್ದಿರಂತೆ. ಪಾಕಿಸ್ತಾನಿಯರು ಬಂದ್ರು ಆ ಬಂಕರ್ಗೆ, 4 ಜನ ಸತ್ತೋಗಿದ್ದಾರೆ. ಆದ್ರೆ ವಾಸ್ತವವಾಗಿ ಯೋಗೇಂದ್ರ ಸಿಂಗ್ ಯಾದವ್ ಇನ್ನೂ ಜೀವಂತವಾಗಿದ್ದಾರೆ. ಆದ್ರೆ ಆ ಅನುಮಾನದಿಂದಲೇ ಅವ್ರು ಏನ್ ಮಾಡಿದ್ರು, ಮತ್ತು ವಾಪಸ್ ಸತ್ತವ್ರ ಮೇಲೆ ಗುಂಡಿನ ದಾಳಿ ಮಾಡಿದ್ರು. 3 ಜನ ಸತ್ತವ್ರಿಗೇನು ಆಗಲಿಲ್ಲ, ಸತ್ತೋಗಿದ್ರು ಅವರು. ಜೀವಂತವಾಗಿರುವಂತ ಯೋಗೇಂದ್ರ ಸಿಂಗ್ ಯಾದವ್ ದೇಹದ ಮೇಲೆಲ್ಲ ಗುಂಡುಗಳ ಸುರಿಮಳೆ ಆಯಿತು. ಯೋಗೇಂದ್ರ ಸಿಂಗ್ ಯಾದವ್ ಆ ಗುಂಡುಗಳ ಸುರಿಮಳೆಯನ್ನ ಸಹಿಸಿಕೊಂಡ್ರು, ಸತ್ತಂತೆ ಬಿದ್ಕೊಂಡಿದ್ರು. ಇವ್ರೇನ್ ಮಾಡಿದ್ರು, ಎಲ್ಲರೂ ಸತ್ತಿರೋದು ಖಾತ್ರಿ ಅಂತ ಅವ್ರ ಗನ್ನುಗಳನ್ನು ತಗೊಂಡು ಹೊರಡ್ಲಿಕ್ಕೆ ಶುರುವಾದಾಗ ಸೈನಿಕನ ಮಜಾ ನೋಡಿ ನಮಗಾದ್ರೆ ಅಲ್ಲಿಂದ ಏಳ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ಜೀವ ಕೊಟ್ಟು ಸುಮ್ಮನಾಗಿರ್ತಿದ್ವೇನೋ. ಯೋಗೇಂದ್ರ ಸಿಂಗ್ ಯಾದವ್ ಅನ್ನಿಸ್ತಂತೆ, ಗನ್ ಹೋಯ್ತು ನಿಜ, ಆದ್ರೆ ನನ್ನ ಜೇಬಲ್ಲಿರುವಂತ ಗ್ರೆನೇಡ್ ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂತ ಕಷ್ಟಪಟ್ಟು ಎದ್ ನಿಂತ್ಕೊಂಡು ಆ ಗ್ರೆನೇಡ್ ಅನ್ನು ತೆಗೆದು ಲಾಕ್ ತೆಗೆದ್ಮೇಲೆ 4 ಸೆಕೆಂಡ್ ಸಿಗುತ್ತೆ ಗ್ರೆನೇಡ್ಗೆ. ಆ ಗ್ರೆನೇಡ್ ಅನ್ನು ತೆಗೆದು ವಾಪಸ್ ಹೋಗ್ತಿದ್ದಂತ ಪಾಕಿಸ್ತಾನಿ ಸೈನಿಕರತ್ತ ಎಸೆದ್ರು. ದೇವರು ಕೆಲ್ಸಕ್ಕೆ ಬರ್ತಾರೆ, ದೇವರು ಬಹಳ ಬಾರಿ ನಮ್ಗೆ ಆಶೀರ್ವಾದ ಮಾಡ್ತಾರೆ. ಹೆಂಗ ಆಶೀರ್ವಾದ ಆಯ್ತು ಅಂದ್ರೆ, ಆ ಗ್ರೆನೇಡ್ ಕೆಳಗೆ ಬಿದ್ದು ಬೇರೆಲ್ಲಾದ್ರೂ ಎಕ್ಸ್ಪ್ಲೋಡ್ ಆಗಿದ್ದಿದ್ರೆ ವಾಪಸ್ ಆ ಪಾಕಿಸ್ತಾನಿಯರು ಬಂದು ಇವ್ರನ್ನ ಮುಗಿಸೋಗಿರ್ತಿದ್ರು. ಅದು ಸರಿಯಾಗಿ ಎಲ್ಲಿ ಬಿತ್ತು ಅಂದ್ರೆ ಪಾಕಿಸ್ತಾನದ ಸೈನಿಕನೊಬ್ಬನ ಟೋಪಿ ಒಳಗೆ ಹೋಗಿ ಬಿತ್ತು.
ಅಲ್ಲಿ ಬ್ಲಾಸ್ಟ್ ಆಯ್ತು. ಅದ್ ಹೆಂಗ್ ಬ್ಲಾಸ್ಟ್ ಆಯ್ತು ಅಂದ್ರೆ 7-8 ಜನ ಸ್ಥಳದಲ್ಲೇ ಮೃತಪಟ್ಟರು. ಆದ್ರೆ ಅದರ ಅಟ್ಯಾಕ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ ಪಾಕಿಸ್ತಾನಿಯರು ಅನ್ಕೊಂಡ್ರಂತೆ ಕೆಳಗಿಂದ ಭಾರತದ ದೊಡ್ಡ ಫೋರ್ಸ್ ಬಂದಿರಬೇಕು, ಅದಕ್ಕೆ ಇಷ್ಟು ದೊಡ್ಡ ಅಟ್ಯಾಕ್ ಆಗಿದೆ, ಇನ್ ನಾವ್ ಇಲ್ಲಿದ್ರೆ ಬದುಕಲ್ಲ ಅಂತ ಇದ್ದ ಎಲ್ಲ ಪಾಕಿಸ್ತಾನಿಯರು ಗುಡ್ಡ ಬಿಟ್ಟು ಓಡೋದ್ರು. ಗುಡ್ಡ ಗೆದ್ವಿ, ನಮ್ಗೆ ಖುಷಿ ಅನ್ನಿಸ್ತಿದೆ. ಬಟ್ ಇಮ್ಯಾಜಿನ್, ಇಡೀ ಗುಡ್ಡದಲ್ಲಿ ಈಗ ಇರೋದು ಒಬ್ಬ ಗ್ರೆನೇಡರ್ ಯೋಗೇಂದ್ರ ಸಿಂಗ್ ಯಾದವ್ ಮಾತ್ರ. ಅವನಿಗೂ ಏಳ್ಲಿಕ್ಕೆ ಆಗ್ತಿಲ್ಲ, ನಡಿಲಿಕ್ಕೆ ಆಗ್ತಿಲ್ಲ. ಇನ್ನು ಕೆಳಗಿರೋ ಭಾರತೀಯರಿಗೆ ಇಷ್ಟೆಲ್ಲ ಇಲ್ಲಿ ನಡೆದೋಗಿದೆ ಅಂತ ಗೊತ್ತೇ ಇಲ್ಲ. ಅವ್ರಿಗೆ 10 ನಿಮಿಷದಲ್ಲಿ ಬೇಕಿದ್ರೆ ಮೇಲೆ ಬರ್ಬೋದು, ಅವ್ರಿಗೆ ಏನಾಗಿದೆ ಅಂತ ಗೊತ್ತಾದ್ರೆ ಎಲ್ಲ ಬರೋದು. ಪಾಕಿಸ್ತಾನಿಯರು ಓಡೋಗಿದ್ದಾರೆ, ಇನ್ನೊಂದು ಗಂಟೆ 2 ಗಂಟೆ ನೋಡ್ತಾರೆ, ಯಾರು ಇಲ್ಲಿಲ್ಲ ಅಂತ ಗೊತ್ತಾದ್ರೆ ವಾಪಸ್ ಬರ್ತಾರೆ, ಗುಡ್ಡನ್ನು ವಶಪಡಿಸ್ಕೊಂಡ್ ಬಿಡ್ತಾರೆ. ಇಷ್ಟು ಸಾಹಸ ವ್ಯರ್ಥವಾಗುತ್ತಲ್ಲ, ಏನ್ ಮಾಡ್ಬೇಕೀಗ? ಯೋಗೇಂದ್ರ ಸಿಂಗ್ ಯಾದವ್ ನಡಿಲಿಕ್ಕೆ ಆಗ್ತಿಲ್ಲ, ಸುಮ್ನೆ ಆಚೆ ತೆವಳ್ಕೊಂಡ್ ಬಂದು ನೋಡಿದ್ರಂತೆ ಒಂದ್ ಕಾಲುವೆ ಹರಿತಾ ಇದೆ. ಅವ್ರು ಭಗವಂತನ ಮೇಲೆ ಭಾರ ಹಾಕಿದ್ರು, ಈ ಕಾಲುವೆಯಲ್ಲಿ ಬೀಳ್ತೀನಿ, ಇದು ಎಲ್ಲಿ ಕರ್ಕೊಂಡು ಹೋಗುತ್ತೋ ಕರ್ಕೊಂಡು ಹೋಗ್ಲಿ ಅಂತ ಕಾಲುವೆಯಲ್ಲಿ ಬಿದ್ರು. ಅವ್ರು ಹೇಳ್ತಾರೆ, ಅವ್ರು ಹೇಳುವಾಗ ರೋಮಾಂಚನ ಅನ್ಸುತ್ತೆ, ಆ ಕಾಲುವೆ ಹೋಗುವಾಗ ಪಕ್ಕದಲ್ಲಿ ನೋಡಿದ್ರೆ ಅಲ್ಲೇ ಪಾಕಿಸ್ತಾನಿಯರಂತೆ. ಅಪ್ಪಿತಪ್ಪಿ ಕಾಲುವೆ ಅಲ್ಲಿ ತಗೊಂಡು ಹೋಗಿದ್ರೆ ಅಲ್ಲೇ ಹೆಣ ಆಗಿರ್ತಿದ್ರು ಅವರು. ಆದ್ರೆ ದೇವರ ದಯೆಯಿಂದ ಭಾರತೀಯ ಸೈನಿಕರಿದ್ದ ಜಾಗದಲ್ಲಿ ಎದುರಿಗೆ ಬಂದು ಬಿದ್ರು. ಕಮಾಂಡಿಂಗ್ ಆಫೀಸರ್ ಎದುರಿಗೆ ಹೋಗಿ ಇಷ್ಟು ಕಥೆ ಹೇಳಿ, ಗುಡ್ಡ ಖಾಲಿಯಾಗಿದೆ, ತಕ್ಷಣ ವಶಪಡಿಸ್ಕೊಳ್ಬೇಕು ನಾವು ಅಂತ. ಇವ್ರವ್ರನ್ನ ಕೇಳಿದ್ರಂತೆ, ನೀನೇನ್ ಮಾಡ್ತೀಯಾ? ನಾವ್ ಅಲ್ಲಿಗೆ ಹೋಗ್ತೀವಿ, ನೀನೇನ್ ಮಾಡ್ತೀಯಾ? ನಡಿಲಿಕ್ಕೆ ಆಗ್ತಿಲ್ಲ. ಯೋಗೇಂದ್ರ ಸಿಂಗ್ ಯಾದವ್ ಹೇಳಿದ್ರಂತೆ, ಸಾಬ್ ಮೈ ಭಿ ಆಪ್ಕೆ ಸಾಥ್ ಚಲೂಂಗಾ, ನಾನು ನಿಮ್ ಜೊತೆ ಬರ್ತೀನಿ ಅಂತ. ಅವರ ಶರ್ಟ್ ಹರಿದು ಮೈ ಮೇಲೆಲ್ಲ ಬಿದ್ದಿರೋ ಗುಂಡನ್ನ ತೋರಿಸಿ, ನೀನ್ ಎಲ್ಲಿಗೂ ಬರಲ್ಲ, ಮೊದಲು ಹಾಸ್ಪಿಟಲ್ಗೆ ಹೋಗ್ತೀಯಾ, ಈಗಿಂದೀಗ್ಲೇ ಹೋಗು ಅಂತ ಹಾಸ್ಪಿಟಲ್ ಕಳಿಸಿ, ಹಾಸ್ಪಿಟಲ್ ಅಲ್ಲಿ 1-1.5 ತಿಂಗಳ ಕಾಲ ಟ್ರೀಟ್ಮೆಂಟ್ ಆಯ್ತು. ಅವರಿಗೆ 14-15 ಗುಂಡುಗಳಾದ್ರೂ ದೇಹವನ್ನು ಹೊಕ್ಕಿದ್ದಿರ್ಬೇಕು. ಟ್ರೀಟ್ಮೆಂಟ್ ನ ಕೊನೆ ದಿನ ಮಜಾ ಹೆಂಗಿರುತ್ತೆ ಗೊತ್ತಾ? ಸೈನ್ಯದಲ್ಲಿ ಸೇವೆ ಮಾಡಿದರ ಕೊನೆಯ ತೃಪ್ತಿ ಇದೆ. ಆ ವಿಜಯ ಆಗಿದೆ, ಸೈನ್ಯ ಗೆದ್ದಿದೆ ಅಂತೆಲ್ಲ ಆಯ್ತು, ಆಪರೇಷನ್ ವಿಜಯ್ ನಮ್ಗೆ ವಿಜಯ ಆಗಿದೆ ಅಂತೆಲ್ಲ ಆದ್ಮೇಲೆ ನ್ಯೂಸ್ ಅಲ್ಲಿ ಬಂತು, ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ 18 ಗ್ರೆನೇಡಿಯರ್ಸ್ ಅವರಿಗೆ ಪರಮವೀರ್ ಚಕ್ರ ಸಿಕ್ಕಿದೆ, ಬ್ರಾಕೆಟ್ ಅಲ್ಲಿ ಮರಣೋತ್ತರ ಅಂತ ಬಂದಿದೆ. ಸತ್ತೋಗಿದ್ದಾರೆ. ನಮ್ಗಾಗಿದ್ರೆ ಬೇಜಾರಾಗಿರ್ತಿತ್ತೇನೋ. ಆದ್ರೆ ಯೋಗೇಂದ್ರ ಸಿಂಗ್ ಯಾದವ್ ಎಷ್ಟು ಖುಷಿ ಆಯ್ತು ಅಂತಂದ್ರೆ, ನನ್ನ ಟೀಮಲ್ಲಿ ಇನ್ನೊಬ್ಬ ಯೋಗೇಂದ್ರ ಸಿಂಗ್ ಯಾದವ್ ಇದ್ನಲ್ಲ, ಮೋಸ್ಟ್ಲಿ ಅವ್ನು ಶಹೀದ್ ಆಗಿರ್ಬೇಕು, ಅವನಿಗೆ ಪರಮವೀರ್ ಚಕ್ರ ಬಂದಿದೆ, ನನ್ನ ಈ ಒಂದು ಟೀಮಿಗೆ ಪರಮವೀರ್ ಚಕ್ರ ಬಂತಲ್ಲ, ಇದಕ್ಕಿಂತ ಭಾಗ್ಯ ಇನ್ನೇನಿದೆ ನಮ್ಮ ಜೀವಮಾನದ್ದು ಅಂತ ಬಹಳ ಹೆಮ್ಮೆ ಪಟ್ರಂತೆ. ಮಿತ್ರ, ನಮ್ಮ ಜಾತಿಗೂ ಸೈನಿಕರ ಜಾತಿಗೂ ಇದೇ ಡಿಫರೆನ್ಸ್. ನಮ್ ಜಾತಿ ಹೆಂಗಿರುತ್ತೆ ಗೊತ್ತಾ? ನಮ್ ಜಾತಿಯವ್ರಿಗೆ ಟಿಕೆಟ್ ಕೊಡಲ್ವಾ, ನಮ್ ಜಾತಿಯವ್ರನ್ನ MLA ಮಾಡಲ್ವಾ, ನಮ್ ಜಾತಿಯವ್ರನ್ನ ಮಿನಿಸ್ಟರ್ ಮಾಡಲ್ವಾ, ನಮ್ ಜಾತಿಯವ್ರು CM ಇಲ್ವಾ, ನಮ್ ಜಾತಿಯವ್ರು ನಮ್ ಜಾತಿ 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 ಎಲ್ಲ ಕಿತ್ಕೊಳ್ಳೋದೆ. ಆದ್ರೆ ಸೈನಿಕರ ಜಾತಿ ಎಂತದ್ದು ಗೊತ್ತಾ? ನನ್ ಜಾತಿಯವನ್ ಯಾರು ಸಾಯ್ಲಿಲ್ವಾ, ನನ್ ಜಾತಿಯವನಿಗೆ ಪರಮವೀರ್ ಚಕ್ರ ಇಲ್ವಾ, ನನ್ ಜಾತಿಯವನಿಗೆ ಸೇನಾ ಮೆಡಲ್ ಇಲ್ವಾ, ನನ್ ಜಾತಿಯವರು ಸೇನೆಯ ರಕ್ಷಣೆಗೆ, ರಾಷ್ಟ್ರದ ರಕ್ಷಣೆಗೆ ಮುಂದೆ ಬರಲಿಲ್ವಾ ಅಂತ ಪ್ರಾಣಾರ್ಪಣೆಗೆ ಜಾತಿಯನ್ನ ತೊಡಗಿಸಿಕೊಳ್ಳೋರು ಇದ್ದಾರಲ್ಲ, ಅದು ಸೈನಿಕರು. ಕಿತ್ಕೊಂಡು ತಿನ್ನೋದಕ್ಕೆ ಜಾತಿಯನ್ನು ಬಳಸ್ಕೊಳ್ಳೋರು ನಾವು. ಇಷ್ಟೇ ಡಿಫ್ರೆನ್ಸ್. ಆ ಸೈನಿಕನ ಶಕ್ತಿ ಅಂತದ್ದು. ಒಂದಿನ ನೇನು ಅದು ಅನೌನ್ಸ್ ಆದ 1-2 ದಿನಕ್ಕೆ ಇದ್ದಕ್ಕಿದ್ದಂತೆ ಇಡೀ ಹಾಸ್ಪಿಟಲ್ ಕ್ಲೀನ್ ಮಾಡಿದ್ರಂತೆ. ಯಾತಕ್ ಕ್ಲೀನ್ ಮಾಡ್ತಿದ್ದಾರೆ ಅಂದ್ರೆ ದೊಡ್ಡ ಆಫೀಸರ್ ಬರ್ತಿದ್ದಾರೆ ಅಂತ. ಜನರಲ್ VP ಮಲಿಕ್ಗೆ ಯೋಗೇಂದ್ರ ಸಿಂಗ್ ಯಾದವ್ ಎದುರಿಗೆ ಬಂದು ನಿಂತರಂತೆ. ಯೋಗೇಂದ್ರ ಸಿಂಗ್ ಯಾದವ್ ಶೇಕ್ ಹ್ಯಾಂಡ್ ಮಾಡಿ, ಪರಮವೀರ್ ಚಕ್ರ ಬಂತಪ್ಪ ನಿನಗೆ, ಅಭಿನಂದಿಸ್ಲಿಕ್ಕೆ ಅಂತ ಬಂದಿದ್ದೀನಿ ಅಂದ್ರು. ಯೋಗೇಂದ್ರ ಸಿಂಗ್ ಯಾದವ್ ಮಲಗಿದ ಜಾಗದಿಂದ ಕಷ್ಟಪಟ್ಟು ಕೂತು, ಸಾರಿ ಸರ್, ಅದ್ ನನಗಲ್ಲ, ಮರಣೋತ್ತರ ಪರಮವೀರ್ ಚಕ್ರ ನನ್ನ ಟೀಮಲ್ಲಿ ಮತ್ತೊಬ್ಬರಿದ್ರು, ಅವ್ರಿಗೆ ಬಂದಿರೋದು, ನಿಮ್ಗೆ ಮಿಸ್ ಆಗಿದೆ ಎಂದಾಗ ಅವ್ರು ಅಂದ್ರಂತೆ, ಇಲ್ಲ ಕಣಪ್ಪ, ನೀನು ಬದುಕಿದ್ಯಾ ಅಂತ ಯಾರಿಗೂ ಗೊತ್ತಿರ್ಲಿಲ್ಲ, ಸತ್ತೋಗಿದ್ಯಾ ಅನ್ಕೊಂಡಿದ್ರು, ಬೈ ಮಿಸ್ಟೇಕ್ ಮರಣೋತ್ತರ ಅಂತ ಬರೆದಿದ್ದಾರೆ, ಅದು ಮರಣೋತ್ತರ ಅಲ್ಲ, ನಿನಗೇ ಬಂದಿರೋದು, ನಿನಗೆ ಹೇಳ್ಬಿಟ್ಟು ಹೋಗಬೇಕು ಅಂತಾನೆ ನಾನು ಬಂದೆ ಅಂತ ಈ ಆರ್ಮಿಯ ಅತ್ಯಂತ ಉನ್ನತ ಅಧಿಕಾರಿ ಒಬ್ರು ಬಂದು ಬೆಡ್ ಎದುರುಗಡೆ ನಿಂತ್ಕೊಂಡು ಹೇಳ್ತಾರೆ ಅಂದ್ರೆ ಏನ್ ಹೆಮ್ಮೆ ಇರ್ಬೋದು ಅದು.